ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ಓರ್ವ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಕರುನಾಡಿನ ಬೈಕ್ ಸರದಾರ. ಕೇವಲ 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕನೂ ಕೂಡ ಬೈಕ್ ರೈಡ್ ಅನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಬರೆದಿರುವಂತಹ ಬೈಕ್ ವೀರ. ಸೊ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಬೈಕ್ ಸರದಾರ ಚಿನ್ಮಯ್ ಅವರು. ಸೊ ನನ್ನ ಪಕ್ಕನೇ ಇದ್ದಾರೆ. ಹಲೋ, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಖುಷಿ ಆಯ್ತು ನಿಮ್ಮನ್ನ ನೋಡಿ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಹೇಗಿತ್ತು ನಿಮ್ಮ ಒಂದು ಬೈಕ್ ಒಂದು ಜರ್ನಿ? ಅವಿಸ್ಮರಣೀಯ. ಅವಸ್ಮರಣೀಯ. ಅವಿಸ್ಮರಣೀಯ. ಒಂದು ಮಾತು ಹೇಳಿದ್ರೆ ಕಡಿಮೆ ಆಗತ್ತೆ, ಒಂದು ಮಾತು ಹೇಳಿದ್ರೆ ಜಾಸ್ತಿ ಅಂತ ಅನ್ಸುತ್ತೆ. ಒಂದು ಪುಟ್ಟ ದಾಖಲೆ, ಸಣ್ಣ ಸಾಧನೆ. ಇನ್ನೊಂದ್ಸಲ ಅದನ್ನ ನನಗೆ ಮಾಡ್ಲಿಕ್ಕೆ ಆಗತ್ತಾ ಇಲ್ವ ಅನ್ನೋದು ಕೂಡ ಗೊತ್ತಿಲ್ಲ. ಅಂತ ಒಂದು ಅವಿಸ್ಮರಣೀಯ ಅದ್ಭುತ. ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ. ಸೊ ಕನ್ನಡದ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಕಲಿತವರಿಗೆ ನರನಾಡಿಗಳಲ್ಲಿ ಡಿಂಡಿಮವಾಗುವ ಕನ್ನಡ, ಅದು ಎನ್ನದು. ಹೇಳಿ ಕೇಳಿ ನಾನು ಮೂಲತಃ ಮಲೆನಾಡು, ಕುವೆಂಪು ಅವರ ಊರಿನವನು. ಕನ್ನಡ ಅಂತಂದ್ರೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ, ವಿಶೇಷವಾಗಿ ನನಗೆ ಒಂಥರ ಆಸಕ್ತಿ, ಆಸೆ. ಬೇರೆ ಭಾಷೆಗಳಲ್ಲಿ ಎಷ್ಟೇ ನಾನು ಭಾಷೆಗಳನ್ನ ಮಾತಾಡಿದ್ರು ಸಹ ಕನ್ನಡ ಮಾತಾಡುವಾಗ ಆಗೋ ತೃಪ್ತಿ, ಸಮಾಧಾನ ಎಷ್ಟೇ ಏನೇ ತಿಂದ್ರು ಒಂದು ತುತ್ತು ಮೊಸರನ್ನ ಅಥವಾ ಅನ್ನ ತಿಂದಾಗ ಸಿಗುತ್ತಲ್ವಾ, ಆ ಸಮಾಧಾನ ಕನ್ನಡ ನನಗೆ. ಇನ್ನೊಂದು, ಈಗ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ನಮ್ಮ ರಕ್ಷಣಾ ವೇದಿಕೆಯವರಾಗಿರಬಹುದು, ನಾರಾಯಣ್ ಗೌಡ್ರು ಎಲ್ಲ ಎಷ್ಟೊಂದು ಹೇಳ್ತಾ ಇದ್ದಾರೆ ಕನ್ನಡವನ್ನ ಬಳಸಿ. ತುಂಬಾ ಜನ ತಪ್ಪಾಗಿ ಹೇಳ್ತಾರೆ ಬೆಳೆಸಿ ಅಂತ, ಬಟ್ ಅವ್ರು ಹೇಳ್ತಾರೆ, ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾರಾಯಣ್ ಗೌಡ್ರಾಗಿರ್ಬೋದು ಹೇಳಿರ್ಬೋದು, ಬಳಸಿ. ನಾನು ಬಳಸಿದರೇನೆ ಇನ್ನೊಬ್ಬರಿಗೆ ನನ್ನ ಭಾಷೆಯ ಒಂದು ಅಸ್ತಿತ್ವ ಅಥವಾ ಅದರ ಘನತೆ, ಗೌರವ ಗೊತ್ತಾಗೋದು. ಬೇರೆ ಭಾಷೆ ಮಾತಾಡೋದಕ್ಕಿಂತ ಜಾಸ್ತಿ ಕನ್ನಡದಲ್ಲೇ ಮಾತಾಡೋಣ, ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಕನ್ನಡ ಬಳಕೆ. ಕೇವಲ 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಸೋಲೋ ಬೈಕ್ ರೈಡಿಂಗ್ ಮಾಡೋದು ಅಂತಂದ್ರೆ ಅದು ತುಂಬಾ ಕಷ್ಟಕರವಾದಂತಹ ವಿಚಾರ. ಸೊ ಅದರ ಅಪ್ರೂವಲ್ಸ್ ಎಲ್ಲ ಹೆಂಗಿರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು, ಯಾಕಂತಂದ್ರೆ ನಿಮ್ ತರನೇ ಒಂದಷ್ಟು ಸಾಧನೆಗಳನ್ನ ಮಾಡ್ಬೇಕು ಅಂದವ್ರಿಗೆ, ಬೈಕ್ ರೈಡ್ ಮಾಡ್ಬೇಕು ಅಂತ ಅನ್ಕೊಂಡಿರೋಂಥವ್ರಿಗೆ, ಸೊ ಅದ್ರ ಬಗ್ಗೆ ಏನಾದ್ರೂ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಾದ್ರೆ? ಈಗ ರೈಡ್ ನಾವು ಮಾಡ್ತೀವಿ ಅಂತಂದ್ರೆ ಮೊದಲು ಅಪ್ರೂವಲ್ ತಗೋಬೇಕು. ಆ ಅಪ್ರೂವಲ್ ಹೇಗೆ ಸಿಗತ್ತೆ ಅಂತಂದ್ರೆ, ನಿಮಗೆ ಗೂಗಲ್ನಲ್ಲಿ ವೆಬ್ಸೈಟ್ಗಳಿದೆ. ಲಿಮ್ಕಾ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈಗ ನಾನು ಮಾಡಿರೋದು ವರ್ಲ್ಡ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು, ಇದೆಲ್ಲದಕ್ಕೂ ಅಲ್ಲೊಂದು ಫಾರಮ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡು, ನಂತರದಲ್ಲಿ ನಿಮ್ಮ ಫೋನ್ ನಂಬರು, ಮೇಲ್ ID, ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು ಎಲ್ಲದನ್ನ ಅಲ್ಲಿ ದಾಖಲಿಸಿದ್ರೆ ಅವರು ಒಂದು ನಿಮಗೆ ಸ್ಲಾಟನ್ನು ಕೊಡ್ತಾರೆ. ಆ ಸ್ಲಾಟಲ್ಲಿ ಒಂದು ನಂಬರ್ ಇರುತ್ತೆ. ಇವಾಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅನ್ನೋದು ನಾನು ವರ್ಲ್ಡ್ ರೆಕಾರ್ಡ್ ಮಾಡಿರೋದು IBR 62107, ಈ ರೀತಿಯಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರ್ಲಿ ನೀವು ಏನು ಪರ್ಪಸ್ ಮಾಡ್ತಾ ಇದ್ದೀರಾ, ಏನ್ ರೈಡ್ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಎಲ್ಲಿಂದ ಎಲ್ಲಿಯ ತನಕ, ಯಾವ ಸಮಯದಲ್ಲಿ, ಯಾವ ದಿನಾಂಕದಂದು, ಪ್ರತಿಯೊಂದನ್ನು ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಮುಂದೆ ಅವರು ನೀವು ರೈಡ್ ಮಾಡ್ಕೊಂಡ್ ಬಂದು ಅವ್ರಿಗೆ ಏನೇನ್ ಬೇಕು ದಾಖಲೆಗಳು, ಅದರದೇ ಅಂತ ಒಂದು ಸ್ಟ್ರಾವಾ ಅನ್ನೋ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಏನು ನೀವು ಶುರು ಮಾಡಿರ್ತೀರ ಪೂರ್ತಿ ಪ್ರಯಾಣದ ಮಾಹಿತಿ ಅದರಲ್ಲಿ ಇರುತ್ತೆ. ಎಷ್ಟು ಹೊತ್ತು ನಿಲ್ಸಿರ್ತೀರಾ, ಎಷ್ಟು ಹೊತ್ತು ನೀವು ನೋಡ್ತಾ ಇದ್ದೀರಿ, ಎಷ್ಟೊತ್ತು ನೀವು ನಿಲ್ಸಿರ್ತೀರಿ, ಎಷ್ಟೊತ್ತು ಗಾಡಿ ಓಡಿಸಿದಿರಿ, ಎಲ್ಲೆಲ್ಲಿಗೆಲ್ಲ ಹೋಗಿದೆ, ಅದೆಲ್ಲದೂ ಸಹ ಅದರಲ್ಲಿ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಗೂಗಲ್ ಮ್ಯಾಪು, ಈ ಎಲ್ಲದನ್ನು ಸಹ ಸ್ಟೋರ್ ಮಾಡಿ ವಿಡಿಯೋ, ಫೋಟೋ, ಈ ಎಲ್ಲ ದಾಖಲೆಗಳನ್ನ, ಮತ್ತೆ ಫ್ಯೂಯಲ್ ಬಿಲ್ಲು ತುಂಬಾ ಮುಖ್ಯವಾಗಿರೋದು ಏನು ಅಂತಂದ್ರೆ ಇಲ್ಲಿ ಫ್ಯೂಯಲ್ ಬಿಲ್ಲು. ಆ ಫ್ಯೂಯಲ್ ಬಿಲ್ಲಲ್ಲಿ ನೀವು ಯಾವ ಸ್ಟೇಷನ್ ನಲ್ಲಿ ಎಷ್ಟೊತ್ತಿಗೆ ಪೆಟ್ರೋಲ್ ಹಾಕ್ಸಿದೆ ಅದು ದಾಖಲಾಗಿರುತ್ತೆ. NHದು ಟೋಲ್ ಬೂತ್ಗಳದ್ದು ಫೋಟೋ, ಇದೆಲ್ಲದನ್ನ ಒಂದು ಡಾಕ್ಯುಮೆಂಟ್ ರೀತಿಯಲ್ಲಿ ಮಾಡಿ ಅವ್ರು ಕೇಳೋ ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕು. ನೀವು ರೈಡಿಗೆ ಮುಂಚೆ ಈ ತರ ಹೋಗ್ತಾ ಇದೀನಿ ಅಂತ ಹೇಳಿದ್ರು ಓಕೆ, ಅಥವಾ ರೈಡ್ ಮಾಡ್ಕೊಂಡ್ ಬಂದ್ರು ಓಕೆ. ಇಲ್ಲ ಅಂತಂದ್ರೆ ನಿಮಗೆ ಶಕ್ತಿ ಇದೆ ಅಂತಂದ್ರೆ ಜೊತೆಲಿ ಅವರು ಬರ್ತಾರೆ, ಅವ್ರ ಜೊತೆಯಲ್ಲೇ ಬಂದು ಸಹ ರೈಡ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದನ್ನ ಅವ್ರನ್ನ ಕರ್ಕೊಂಡು ಹೋಗಿ ಕನ್ಸಿಡರ್ ಮಾಡೋದು ಕಷ್ಟ ಆಗತ್ತೆ ಅನ್ನೋ ತರ ಆದ್ರೆ ಅಪ್ಲಿಕೇಶನ್ ಫಾರ್ಮು, ಆ ಫಾರ್ಮ್ ಅಲ್ಲಿ ನಿಮ್ದು ಸ್ಲಾಟ್ ನಂಬರ್ ಇರುತ್ತೆ. ರೈಡ್ ಮುಗಿದ್ ಬರ್ತಿದ್ದ ಹಾಗೇನೆ ಆ ಸ್ಲಾಟ್ ನಂಬರ್ ಅಲ್ಲಿ ಅವ್ರು ಏನೇನ್ ಕೇಳ್ತಾರೆ ಅಷ್ಟನ್ನು ನೀವು ಅವರಿಗೆ ಕಳಿಸಿದ್ರೆ ಸ್ವಲ್ಪ ಅದಕ್ಕೆ ಚಾರ್ಜಸ್ ಇರುತ್ತೆ. ಆ ಚಾರ್ಜ್ ಅನ್ನ ನೀವೇ ಪೇ ಮಾಡ್ಕೋಬೇಕು. ಅದೆಲ್ಲ ಆದ ನಂತರದಲ್ಲಿ ಕಂಪ್ಲೀಟ್ ಅವರು ವೆರಿಫಿಕೇಶನ್ ಮಾಡಿದ ನಂತರ ನಿಮಗೆ ಅವರ ಕಡೆಯಿಂದ ಪಾರಿತೋಷಕ ಮತ್ತೆ ಬಿರುದು ಪತ್ರ, ನೀವು ಇದಕ್ಕೆ ಅರ್ಹರು ಅನ್ನೋ ರೀತಿಯಲ್ಲಿ ಅವ್ರು ಅದನ್ನ, ನೀವು ಅದಕ್ಕೆ ಅರ್ಹರಾಗಿದ್ರೆ ಅರ್ಹರು ಅಂತ ನಿಮ್ಗೆ ಕಳಿಸ್ಕೊಡ್ತಾರೆ ಕನ್ಸಿಡರ್ ಮಾಡಿ. ಸೊ ಇದೊಂದು ಚಿಕ್ಕ ಮಾಹಿತಿ, ಇದನ್ನ ಫಾಲೋ ಮಾಡ್ಬೋದು, ಎಲ್ಲದೂ ಗೂಗಲ್ ಅಲ್ಲಿ ಸಿಗುತ್ತೆ. ಅದು ಎಸ್, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳು ತಿಳ್ಕೊಳ್ತಾ. ಸೊ ಹಿಂಗೆ ವಾಕ್ ಮಾಡ್ತಾ ಇದ್ರೆ ಇವತ್ತು ನಮ್ಮ ಕ್ಯಾಮ್ರಾಮನ್ಸ್ ಎಲ್ಲ ನನ್ನ ಬೈಕೊಂತಾರೆ. ಸೊ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡು
ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ. ಅದ್ರ ಜೊತೆಗೆ ನಿಮ್ಮ ಒಂದು ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನಮಗೆ ತಿಳಿಸ್ಕೊಡಿ. ಖಂಡಿತವಾಗಿ ಬನ್ನಿ ಬನ್ನಿ. ಹೋಗೋಣ ಹಾಗಿದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.